ಮೊಟ್ಟೆ ಕೋಳಿ ಗೊಜ್ಜು ಮಾಡುವ ಸಿಂಪಲ್ ವಿಧಾನ. 5 ಮೆಣಸು, 4 ಲವಂಗ, 3 ಬೆಳ್ಳುಳ್ಳಿ ಫುಲ್ ಉಂಡೆನ ನಾನು ಡಿವೈಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ನಾನು ಚಕ್ಕೆನೂ ಹಾಕಿದ್ದೀನಿ. ಅದನ್ನು ವೀಡಿಯೋ ಮಾಡಿಲ್ಲ ಅನಿಸುತ್ತೆ. ಚಕ್ಕೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು. ಅರಿಶಿನ ಪುಡಿನ ಅದ್ರ ಮೇಲೆ ಸ್ವಲ್ಪ ತಗೊಂಡಿದ್ದೀನಿ ನೋಡಿ. ಬೇಕಾಗುವ ಸಾಮಗ್ರಿ ಆ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ. ನಾನು ಇಲ್ಲಿ ಅಲಸಂದಿ ಕಾಳು ಅಂತ ಅಂತೀರಿ ನೀವು, ನಾವು ತಣ್ಣಿಕಾಳು ಅಂತೀವಿ. ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, ಅರ್ಧ ನಿಂಬೆಹಣ್ಣು, ಇಷ್ಟನ್ನು ತೊಗೊಂಡಿದ್ದೀನಿ. ಈ ಗ್ರೇವಿ ಅಂದರೆ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿ. ಇದು ಬಂದು ಖಾರದ ಪುಡಿ, ಮನೆ ಖಾರದ ಪುಡಿನೇ. 2 ಸ್ಪೂನ್ ಇಲ್ಲ 1 ಸ್ಪೂನ್ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಚಿಕನ್ನು. ನಾನೊಂದು 350 ಗ್ರಾಮ್ ಅಷ್ಟೇ ತೊಗೊಂಡಿರೋದು ಚಿಕನ್ನು. ಕುಕ್ಕರ್ ತೊಗೊಂಡು ಎಣ್ಣೆಗಿಟ್ಟು ಬಿಸಿ ಮಾಡಬೇಕು. ಬಿಸಿ ಆದ ನಂತರ ಈರುಳ್ಳಿ, ತುಂಬ ಈಸಿ ಇರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹೊಸ್ದಾಗಿ ನೋಡೋರು ಸಪೋರ್ಟ್ ಮಾಡಿ. ಈರುಳ್ಳಿ ಸ್ವಲ್ಪ ಇದಾದಮೇಲೆ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ, ಅದು ಬೆಂದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಲಿ ಬಾಡಿಸ್ಬೇಕು. ಮತ್ತು ತಣ್ಣಿಕಾಳು ಅಂದರೆ ಮೀನ್ಸ್ ಅಲಸಂದೆ ಕಾಳು, ಅದನ್ನು ಹಾಕಿ ಅದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಕುಕ್ಕರಲ್ಲಿ ನಾವು ವಿಷಲ್ ಹೊಡಿಸ್ತೀವಿ, ಅದು ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ. ಹಾಗಾಗಿ ನಾವು ಏನು ಪೇಸ್ಟ್ ಮಾಡಿದ್ವಿ ಅದಕ್ಕೆ ನಾನು ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿದ್ರಾ, ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಬಿಡಬೇಕು. ಆ ಗ್ರೇವಿ ಗೊಜ್ಜಲ್ಲಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಬೇಯಿಸ್ಬೇಕು. ಹಸಿ ಸ್ಮೆಲ್ ಹೋಗುತ್ತೆ, ಆವಾಗ ಎಣ್ಣೆ ಬಿಡೋದು ಕಾಣಿಸುತ್ತೆ. ಇನ್ನು ಜಾಸ್ತಿ ಟೈಮ್ ಆಗೋಲ್ಲ. ಸರಿ ಆಯ್ತು ಅಂತೇಳಿ ಎಣ್ಣೆ ಬಿಟ್ಟಿದ ನಂತರ ಚಿಕನ್ನಲ್ಲಿ ಮೇನು ಮೊಟ್ಟೆನ ತೆಗ್ದಿಟ್ಬೇಕು. ಇನ್ನೇನು ಸಾಫ್ಟಾಗಿರುತ್ತಲ್ಲ ಅದ್ರ ಜೊತೆಗೆ ನಾನು ಸ್ವಲ್ಪ ಚಿಕನ್ನು ಹಾಕಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಲೇಟಾಗಿ ಮೊಟ್ಟೆ ಹಾಕಬೇಕು, ಆದರೆ ಮೊಟ್ಟೆನ ಮಿಕ್ಸ್ ಮಾಡಬೇಡಿ, ಹೊರದೋಗುತ್ತೆ. ಸೈಡಲ್ಲೇ ಸ್ವಲ್ಪ ಈ ಥರ ಹಾಕಿದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮಿಕ್ಸ್ ಮಾಡಿ. ಈ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ, ಓಕೆನಾ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಒಂದು ಮೊಟ್ಟೆ ಕೋಳಿಲಿ ಸಾಂಬಾರು ವಿತ್ ಗ್ರೇವಿ ಅಂದರೆ ಗೊಜ್ಜು 2 ಮಾಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದು, ಅರ್ಧ ನಿಂಬೆಹಣ್ಣು ಹೋಳು ಫುಲ್ ಅರ್ಧ ಅಷ್ಟೇ, ಅದನ್ನು ಹಾಕಿ ಅಷ್ಟೊತ್ತಿಗೆ ಮೊಟ್ಟೆ ಸ್ವಲ್ಪ ಇದಾಗಿರುತ್ತೆ, ಬೆಂದಾಗ ಅವಕ್ಕೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಒಡ್ಕೊಂಡಿರಲ್ಲ. ನಾನು ತೋರಿಸಿದ್ನಲ್ಲ ಸಾಂಬಾರು ಪೌಡರು, ಅದು ನಾವು ಮನೇಲಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನು ಒಂದು ಸ್ವಲ್ಪ ನೀರಿಗೆ ಅಂದರೆ ತಳ ಹಿಡಿದ ಹಾಗೆ ಅಷ್ಟೇ ಸ್ವಲ್ಪ ಚಿಕನ್ನಿಗೆ ಹಾಕಿದರೆ ಚಿಕನಲ್ಲೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆಗ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿದ್ರೆ ಮೊಟ್ಟೆನೂ ಫುಲ್ ಗಟ್ಟಿ ಬಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋಣ. ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಹೊಡ್ಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮೂರು ವಿಷಲ್ ಆದ ನಂತರ ವಿಷಲ್ನ ತೆಗೆದ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು. ಆ ಕುದಿಸ್ದಾಗಲೇ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟು. ನನಗೆ ಕುಕ್ಕರ್ ವಿಷಲ್ ಆದ ತಕ್ಷಣ ಇಳಿಸಲ್ಲ, 1 ನಿಮಿಷ 2 ನಿಮಿಷ ಕುದಿಸ್ಬಿಟ್ಟು ಇಳಿಸ್ತೀನಿ. ಆವಾಗಲೇ ಈ ಥರ ನನಗೆ ಯಾವ ಥರ ಅಂದರೆ ಗೊಜ್ಜು ಅಂತ ಅಂದರೆ ಈ ಥರ ಎಣ್ಣೆ ಬಿಡ್ಕೊಂಡು ಈ ಥರ ನನಗೆ ನೋಡಿದ್ರೆ ಒಂಥರ ಅಟ್ರಾಕ್ಷನ್ ಆಗಿರಬೇಕು, ಆ ಥರನೇ ಇಷ್ಟ. ಈ ಥರ ಫಿನಿಶಿಂಗಾಗಿ ರೆಡಿಯಾಗಿದೆ ನೋಡಿ. ಚಿಕನ್ ಗ್ರೇವಿ, ಚಿಕನ್ ಗೊಜ್ಜು ಅಲಸಂದೆ ಕಾಳು ಜೊತೆ ನೀವು ಟ್ರೈ ಮಾಡಿ. ಕಾಳು ಬೇಕಿದ್ರೆ ಲೆಸ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ, ಬೇಕು ಅಂದರೆ ಹಾಕ್ಕೊಳ್ಳಿ. ನಮ್ಮದು ಹಳ್ಳಿ ಆಗಿರೋದ್ರಿಂದ ಇತ್ತಲ್ಲ ಹಾಗಾಗಿ ಹಾಕಿದ್ದೀವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಒಂದ್ಸರಿ. ನನ್ನ ಮಗಳಿಗೆ ಕೊಟ್ಟು ಕೇಳಿದೆ ಚೆನ್ನಾಗಿದೆಯಾ ಅಂತ, ಸೂಪರಾಗೈತೆ ಅಂದ್ಲು. ತಿನ್ನೋದ್ರಲ್ಲೇ ಬ್ಯುಸಿ ಆಯ್ತಿದ್ಲು. ಸರಿ ಟ್ರೈ ಮಾಡಿ.